ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಉಡುಪಿ ಕೃಷ್ಣ ಮಠ ನೋಡ್ಕೊಂಡು ಬನ್ನಿ. ನಿಮಗೆ ಎದುರುಗಡೆ ಕಾಣಿಸ್ತಾ ಇದೆ ಅಲ್ವಾ, ಅದೇ ಕನಕ ಗೋಪುರ. ಇಲ್ಲಿಂದಲೇ ಕನಕದಾಸರು ಶ್ರೀಕೃಷ್ಣನನ್ನು ನೋಡಿದ್ದು. ಅದಕ್ಕೋಸ್ಕರ ಉಡುಪಿ ಕೃಷ್ಣ ಮಠ ತುಂಬ ಫೇಮಸ್. ಇಲ್ಲಿ ನೋಡಿ, ಇದು ಕನಕನ ಮೂರ್ತಿ. ಇದು ಹೊಸದಾಗಿ ನಿರ್ಮಾಣ ಆಗಿದೆ. ಇದು ಕನಕದಾಸರು ಉಡುಪಿಗೆ ಶ್ರೀಕೃಷ್ಣನನ್ನು ನೋಡಲಿಕ್ಕೆ ಬಂದಾಗ ಇಲ್ಲಿನ ಹಿಂದಿನವರು ನೋಡಲಿಕ್ಕೆ ಬಿಡಲಿಲ್ಲಂತೆ. ಅದಕ್ಕೋಸ್ಕರ ಕನಕದಾಸರು ಕೀರ್ತನೆಗಳನ್ನು ಹಾಡಿದರು. ಅದಕ್ಕೆ ಶ್ರೀಕೃಷ್ಣ ಒಲಿದು ಕನಕದಾಸರು ಇದ್ದ ಕಡೆಗೆ ತಿರುಗಿದ್ರಂತೆ. ಆದ್ದರಿಂದ ಇದು ಕನಕ ಗೋಪುರ ಅಂತ ಇವಾಗ ಕೂಡ ಫೇಮಸ್ ಆಗಿದೆ. ಶ್ರೀಕೃಷ್ಣನನ್ನು ಇಲ್ಲಿಂದ ಕೂಡ ನೋಡ್ಬೋದು. ಉಡುಪಿ ಅಂದರೆ ಕೃಷ್ಣ, ಕೃಷ್ಣ ಅಂದರೆ ಉಡುಪಿ, ಅಷ್ಟು ಫೇಮಸ್ ಉಡುಪಿ ಕೃಷ್ಣ ಮಠ. ನೋಡಿ, ಇಲ್ಲಿ ಕನಕನ ಕಿಂಡಿಯಿಂದ ಇಲ್ಲಿಂದ ಕೃಷ್ಣ ದರ್ಶನ ನೀವು ಕೂಡ ಮಾಡಿ. ಇದೇ ಕನಕನ ಕಿಂಡಿ. ನಾನು ಹಿಂದೆ ಉಡುಪಿಯಲ್ಲಿದ್ದಾಗ ದಿನ ಹೋಗ್ತಾ ಇದ್ದೆ. ಇತ್ತೀಚೆಗೆ ತುಂಬ ಸಮಯ ಆಯಿತು ಕೃಷ್ಣನ ದರ್ಶನ ಮಾಡದೆ. ಹಾಗೆ ಇವಾಗ ತುಂಬ ಜನ ಬರ್ತಾ ಇದ್ದಾರೆ ಕೃಷ್ಣ ಮಠಕ್ಕೆ. ಇದು ನೋಡಿ, ಅನಂತೇಶ್ವರ ದೇವಸ್ಥಾನ. ಇದು ಈ ದೇವಸ್ಥಾನದಲ್ಲಿ ನಿಮ್ಮದೇನಾದರೂ ಬೇಡಿಕೆ ಇದ್ದರೆ ದೇವಸ್ಥಾನಕ್ಕೆ ಎಣ್ಣೆ ಕೊಟ್ಟರೆ ಈಡೇರ್ತದೆ ಅಂಥೇಳಿ ಒಂದು ಪ್ರತೀತಿ ಇದೆ. ಇದು ನೋಡಿ, ಕೃಷ್ಣನ ದೇವಸ್ಥಾನದ ಎದುರುಗಡೆ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ. ಇವತ್ತು ಸ್ವಲ್ಪ ಜನ ಇದ್ದಾರೆ, ರಶ್ ಇದೆ, ಲೈನ್ ನೋಡಿ. ಮೊದಲು ಈ ಥರ ಕ್ಯೂ ಲೈನ್ ಸಿಸ್ಟಮ್ ಇರಲಿಲ್ಲ, ಇವಾಗ ಕ್ಯೂ ಲೈನ್ ಮಾಡಿದ್ದಾರೆ. ಉದ್ದ ಇದೆ ನೋಡಿ, ಇದೆಲ್ಲ ಕ್ಯೂ ಲೈನ್. ಇಲ್ಲಿಂದ ಹೋಗಿ ಅಲ್ಲಿಂದ ಒಳಗೆ ದರ್ಶನ ಮಾಡಬೇಕು. ಮೊದಲು ಇದೆಲ್ಲ ಇರಲಿಲ್ಲ, ಇತ್ತೀಚೆಗೆ ಆಗಿದೆ. ಅಂದರೆ ಇತ್ತೀಚೆಗೆ ಜನಸಂದಣಿ ಜಾಸ್ತಿ ಆಗಿದೆ ಅಲ್ವಾ, ಹಾಗಾಗಿ ಕ್ಯೂ ಲೈನ್ ಕೂಡ ಉದ್ದ ಆಗಿದೆ. ಇಲ್ಲಿಂದ ಸೀದಾ ಇದು ದೇವಸ್ಥಾನದ ಹಿಂದುಗಡೆ ಹೋಗ್ತದೆ. ಅಲ್ಲೇ ಅನ್ನಛತ್ರ ಕೂಡ ಇದೆ. ಮಧ್ಯಾಹ್ನದ ಪ್ರಸಾದ ಮಾಡುವವರು ಅಲ್ಲಿ ಹೋಗ್ಬೋದು. ಇದು ನೋಡಿ, ಬ್ಯಾಕ್ ಸೈಡ್ ಇದೆ. ಇದು ಗೀತಾ ಮಂದಿರ. ಅಲ್ಲಿ ಯಾವುದೋ ಒಂದು ಭಜನೆ ಆಗ್ತಾ ಇತ್ತು. ಈ ಸ್ಟೇಜಲ್ಲಿ ಕೃಷ್ಣ ಮಠದ ಪ್ರೋಗ್ರಾಮ್ಗಳೆಲ್ಲ ಇಲ್ಲಿ ಆಗ್ತಾ ಇರ್ತದೆ. ಪ್ರಮುಖವಾಗಿ ಕೃಷ್ಣ ಮಠದಲ್ಲಿ ಮಠಗಳಿವೆ. ಪ್ರತಿ 2 ವರ್ಷಗಳಿಗೊಮ್ಮೆ ಪರ್ಯಾಯ ನಡೀತದೆ. ಅಂದರೆ ಪರ್ಯಾಯ ಅಂದರೆ ಪೂಜೆ ಮಾಡುವ ಅಧಿಕಾರ ಹಸ್ತಾಂತರ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಅದು ಪ್ರತಿ 2 ವರ್ಷಗಳಿಗೊಮ್ಮೆ ಜನವರಿ ತಿಂಗಳಲ್ಲಿ ನಡೀತದೆ. ಇದು ನೋಡಿ, ದೇವಸ್ಥಾನದ ಪುಷ್ಕರಣಿ ಇದು ಮಠಗಳು. ಇದು ಕಾಣಿಯೂರು ಮಠ. ಇದರ ಮೂಲ ಮಠ ಬೇರೆ ಕಡೆ ಇರ್ತದೆ, ಕಾಣಿಯೂರು ಅಂತೇಳಿ ಊರಲ್ಲಿ ಇರ್ತದೆ. ಮತ್ತು ಇದರದ್ದು ಶಾಖಾ ಮಠ ಇಲ್ಲಿ ಇರ್ತದೆ, ಕೃಷ್ಣ ಮಠದ ಆಸುಪಾಸಲ್ಲಿರ್ತದೆ. ಇದು ಒಂದು ದೇವಸ್ಥಾನ. ಇದು ಕೃಷ್ಣ ಮಠದ ಸುತ್ತಮುತ್ತಲಿದೆ. ಎಲ್ಲ ಶಾಪ್ಗಳಿವೆ. ಅಲ್ಲಿ ಅದು ಕೂಡ ಒಂದು ಮಠ. ಇದು ಪುತ್ತಿಗೆ ಮಠ. ಈ ಹಿಂದಿನ ಪರ್ಯಾಯ ಪುತ್ತಿಗೆ ಮಠದವರದಾಗಿತ್ತು. ಈ ವರ್ಷದ ಪರ್ಯಾಯ ಶಿರೂರು ಮಠದವರದಾಗಿತ್ತು. ಅದು ಫಸ್ಟ್ ಪರ್ಯಾಯ ಶಿರೂರು ಸ್ವಾಮಿಗಳದ್ದು. ಇದು ಉಡುಪಿಗೆ ಬಂದವರೊಮ್ಮೆ ಕೃಷ್ಣ ಮಠಕ್ಕೆ ಬನ್ನಿ. ಇದು ಉಡುಪಿಗೆ ತುಂಬ ಹತ್ತಿರದಲ್ಲಿದೆ. ಉಡುಪಿ ಸಿಟಿಯಿಂದ 1 ಕಿಲೋಮೀಟ್ರ್ ಕೂಡ ಇಲ್ಲ, ತುಂಬ ನಿಯರೆಸ್ಟ್ ಆಗಿದೆ. ಇದು ನೋಡಿ, ಪೇಜಾವರ ಮಠ. ಅಂದರೆ ಪೇಜಾವರ ಸ್ವಾಮಿಗಳು ಎಲ್ರಿಗೂ ಗೊತ್ತಿರ್ಬೋದು. ಈ ಹಿಂದಿನ ಸ್ವಾಮಿಗಳು ತುಂಬ ಪ್ರಸಿದ್ಧರವರು. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದಲ್ಲಿ ಅವರ ಪಾತ್ರ ಬಹುಮುಖ್ಯವಾಗಿದೆ. ಇದು ನೋಡಿ, ಅಷ್ಟಮಠದ ಸ್ವಾಮಿಗಳು ಕೂಡ ಒಂದೇ ಫ್ರೇಮ್ನಲ್ಲಿ ಕಾಣಿಸ್ತಾರೆ. ಇದು ಅನಂತೇಶ್ವರ ದೇವಸ್ಥಾನದ ಒಳಗಡೆ ಬಂದೆ, ರಶ್ ಕಮ್ಮಿತ್ತು. ಈ ದೇವಸ್ಥಾನ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿದರೆ ಬಹಳ ಸುಂದರವಾಗಿದೆ. ಇದು ಕೇರಳ ಸ್ಟೈಲ್ನಲ್ಲಿದೆ ನೋಡಿ. ಇದು ದೇವಸ್ಥಾನದ ಹಿಂದುಗಡೆ. ಇದು ದೇವಸ್ಥಾನದ ಶೇಪ್ ನೋಡಿ ಎಷ್ಟೊಂದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಒಂದು ಕಾಮೆಂಟ್ ಮಾಡಿ.